Welcome back to my channel. First to thank you for 100 subscriber. Thank you so much ಎಲ್ರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ಇವತ್ತು ನಾನು ಅವಿಲ್ ಮಿಲ್ಕ್ ಶೇಕ್ ಅಂತ ಕೇರಳ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಬಾಳೆಹಣ್ಣು, ಕುದಿ ಬರ್ಸ್ಕೊಂಡಿರುವಂಥ ಹಾಲು, ಪೀನಟ್ 1 ಬೌಲ್ ತಗೊಂಡಿದ್ದೀನಿ, ಹಾಗೆ ಪೇಪರ್ ಅವಲಕ್ಕಿನ 1 ಬೌಲ್ ತಗೊಂಡಿದ್ದೀನಿ. ನೆಕ್ಸ್ಟು ಜೇನುತುಪ್ಪ ಬೇಡ ಅನ್ನೋರು ಶುಗರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಜೇನುತುಪ್ಪನ ತಗೊಂಡಿದ್ದೀನಿ. ನೆಕ್ಸ್ಟು ಈ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಚೂರು ಗಂಟಿಲ್ದಿರೋ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬೇಕಿದ್ರೆ ಜಾಸ್ತಿ ಬಾಳೆಹಣ್ಣನ್ನು ಕೂಡ ತಗೊಳ್ಬೋದು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರ ಪ್ರಕಾರ ತಗೊಳ್ಬೋದು. ಬೇಕಾದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಸ್ಕೂಲಿಂದ ಬರೋ ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ಎನರ್ಜಿ ಬೂಸ್ಟರ್ ಥರ ಮಕ್ಕಳಿಗೆ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಮನೇಲಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಆಗಬೇಕು. ನೆಕ್ಸ್ಟು ಒಂದು ಪಾತ್ರೆಗೆ ಪೀನಟ್ನ ರೋಸ್ಟ್ ಮಾಡ್ಕೊಳ್ತೀನಿ. ನಿಮಗೆ ಪೀನಟ್ ಕಮ್ಮಿ ಬೇಕಂದ್ರೂ ಯೂಸ್ ಮಾಡ್ಬೋದು, ಜಾಸ್ತಿ ಬೇಕಂದ್ರೂ ಯೂಸ್ ಮಾಡೋದು. ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಪೀನಟ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಒಂಥರ ಕ್ರಂಚಿಯಾಗಿ ಇರಬೇಕು. ನೆಕ್ಸ್ಟ್ ಇದರದ್ದು ಸಿಪ್ಪೆಗಳನ್ನೆಲ್ಲ ತಕ್ಕೊಳ್ಬೇಕು. ತುಂಬ ಈಸಿಯಾಗಿರುವಂಥ ರೆಸಿಪಿ ಇದು. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡ್ಕೋಬೋದು. ನೆಕ್ಸ್ಟು ಇದಕ್ಕೆ ಇದೇ ಬಾಣಲೆಗೆ ಅವಲಕ್ಕಿನ ಹಾಕ್ಕೊಳ್ತೀನಿ. ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ನಾನು. ಇದು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಜಾಸ್ತಿ ರೋಸ್ಟ್ ಮಾಡೋಕ್ಕೋಗ್ಬಿಡಿ, ಎಲ್ಲ ಕರಟೋಗ್ಬಿಡುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೈಯಲ್ಲಿ ಹಿಡಿದ್ರೆ ಪುಡಿ ಆಗಬೇಕು, ಆ ಥರ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡೋದು ಕಮ್ಮಿ ಆದರೂ ಕೂಡ ಅದು ಚೆನ್ನಾಗಿರಲ್ಲ. ಇದು ತಿನ್ನುವಾಗ ಚೆನ್ನಾಗಿ ಬರಬೇಕಂದ್ರೆ ಚೆನ್ನಾಗಿ ರೋಸ್ಟ್ ಆದ್ರೇ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಒಂದಾದ್ರ ಮೇಲಂತೆ ಒಂದು ಹಾಕ್ಕೊಳ್ತಾ ಹೋದರೆ ಆಯಿತು. ನಾನು ಫಸ್ಟು ಬನಾನನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಅವಲಕ್ಕಿನ, ರೋಸ್ಟ್ ಮಾಡಿರುವಂಥ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೊಳ್ಬೋದು, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ನೆಕ್ಸ್ಟು ಅದಕ್ಕೆ ಪೀನಟ್ನ ಸೇರಿಸ್ಕೊತಾ ಇದ್ದೀನಿ. ಹೀಗೆ ಒಂದಾದ್ರ ಮೇಲೆ ಒಂದನ್ನು ಹಾಕ್ಕೊಳ್ತಾ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಎಲ್ಲರೂ ಟ್ರೈ ಮಾಡಿ. ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬ ಸಬ್ಸ್ಕ್ರೈಬರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದನೇ ನನಗೆ ಸಪೋರ್ಟ್ ಸಿಗೋದು. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಹೀಗೆ ಒಂದೊಂದು ಲೇಯರ್ ಆದಮೇಲೆ ಅದಕ್ಕೆ ಹಾಲು ಹಾಕ್ಕೋಬೇಕು. ನಿಮಗೆ ದಪ್ಪ ಹಾಲಿದ್ದರೆ ತುಂಬ ಚೆನ್ನಾಗಿದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕನ್ನೋರು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸಬ್ಜಾ ಬೀಜ ಕೂಡ, ಅಂದರೆ ತಂಪಿನ ಬೀಜ ಕೂಡ ನೆನೆಸಿ ಇಟ್ಕೊಂಡು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಎಲ್ಲರೂ ಟ್ರೈ ಮಾಡಿ. ನೋಡಿ, ಈಗ ನಾನು ಹಾಲು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದ್ರ ಮೇಲೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಅವಲಕ್ಕಿ ಮತ್ತು ಪೀನಟ್ನ ಹಾಕ್ಕೊತಾ ಇದ್ದೀನಿ. ಎಲ್ಲರೂ ಬನಾನಾ ಮಿಲ್ಕ್ ಶೇಕ್ನ ಟ್ರೈ ಮಾಡೇ ಇರ್ತೀರ. ಸೊ ಇದನ್ನು ಟ್ರೈ ಮಾಡಿ, ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದ್ರ ಮೇಲೆ ಜೇನುತುಪ್ಪ ಹಾಕಿ ಗಾರ್ನಿಷ್ ಮಾಡಿದ್ರೆ ಇದು ರೆಡಿ ಆಯಿತು. ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ರೆಸಿಪಿನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.